ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವಿಲ್ಲಿ ಫಿಶ್ ತವಾ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಪ್ಯಾಂಪ್ಲೆಟ್ ಫಿಶ್ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಸ್ಲೈಸಸ್ ತೊಗೊಂಡಿದ್ದೀನಿ. ಫುಲ್ ಫಿಶ್ನ ಬೇಕಿದ್ರೆ ತೊಗೋಬೋದು. ಮ್ಯಾರಿನೇಷನ್ ನೋಡ್ಕೊಳ್ಳೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಸ್ಪೂನಷ್ಟು ಗರಂ ಮಸಾಲ, 1.5 ಸ್ಪೂನಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಟೇಸ್ಟ್ ವೈಸ್ ನೋಡ್ಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಫಿಶ್ಗೆ ಮ್ಯಾರಿನೇಷನ್ ಮಾಡೋಣ. ಎಲ್ಲ ಕಡೆ ಮಸಾಲ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ಕೋಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮ್ಯಾರಿನೇಷನ್ ಚೆನ್ನಾಗಿ ಮಾಡ್ಕೋಬೇಕು. ಆವಾಗಲೇ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ಫಿಶ್ಶು. ನಾನು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿದ್ದೀನಿ ಇಲ್ಲಿ. ಇದನ್ನು ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡು ಅದಕ್ಕೆ 3 ರಿಂದ 4 ಟೀ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಫಿಶ್ ಪೀಸಸ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಇರಲಿ, ಒಂದಕ್ಕೊಂದು ಟಚ್ ಆಗಬಾರ್ದು, ಆ ರೀತಿ. ನಾನಿಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಪೌಡರ್ಸ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಸಡನ್ನಾಗಿ ಮಗ್ಚೋದಕ್ಕೆಲ್ಲ ಹೋಗ್ಬೇಡಿ, ಮಸಾಲ ಎಲ್ಲ ಹಿಡ್ಕೊಂಡಿರಲ್ಲ. 1-2 ಮಿನಿಟ್ಸ್ ನೀಟಾಗಿ ಒಂದು ಸೈಡೇ ಕುಕ್ ಆಗಲಿ. ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಒಂದು ಸೈಡ್ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದನ್ನು ಮಗ್ಚ್ಕೊಂಡು ಇನ್ನೊಂದು ಸೈಡನ್ನು ಚೆನ್ನಾಗಿ ಕುಕ್ ಮಾಡೋಣ. ಪ್ಯಾಂಪ್ಲೆಟ್ ಫಿಶಲ್ಲಿ ಸಣ್ಣ ಮುಳ್ಳುಗಳೇನು ಜಾಸ್ತಿ ಇರಲ್ಲ. ಆರಾಮಾಗಿ ಮಕ್ಕಳು ಎಲ್ಲರೂ ತಿನ್ಬೋದು. ಆದಷ್ಟು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಆಗಿಟ್ಟೇನೆ ಕುಕ್ ಮಾಡಿ, ಇಲ್ಲಾಂದರೆ ಮಸಾಲ ಎಲ್ಲ ಸೀದೋಗ್ಬಿಡುತ್ತೆ. ಆಯಿಲನ್ನು ಜಾಸ್ತಿ ಯೂಸ್ ಮಾಡಿಲ್ಲ, 3 to 4 ಸ್ಪೂನ್ ಅಷ್ಟೇ ಯೂಸ್ ಮಾಡಿರೋದು. ಚೆನ್ನಾಗಿ ಕುಕ್ ಆಗಿದೆ. ಕರಿಬೇವು ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಕೊತ್ತಂಬರಿ ಆಪ್ಷನಲ್. ನಿಮಗೆ ಟೇಸ್ಟ್ ಇಷ್ಟ ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಡನ್. ಚೆನ್ನಾಗಿ ಕುಕ್ ಆಗಿದೆ. ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇವಾಗ. ಪುದೀನ ಚಟ್ನಿ ಆಗಲಿ ಡಿಪ್ ಆಗಲಿ ಏನು ಬೇಡ ಇದಕ್ಕೆ ಕಾಂಬಿನೇಷನ್. 1 ಲೆಮನ್ ಇದ್ದರೆ ಸಾಕು. ಸ್ಪೈಸಿ ಇಷ್ಟಪಡೋರಿಗೆ ತುಂಬಾ ಲೈಕ್ ಆಗುತ್ತೆ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.